ನಮಸ್ತೆ. ಯೋಗದ ಬಗೆಗಿನ ಎಚ್ಚರಿಕೆಗಳು. ಯೋಗವನ್ನು ಕ್ರಮಬದ್ಧವಾದ ಎಚ್ಚರಿಕೆಗಳೊಂದಿಗೆ ಅಭ್ಯಾಸ ಮಾಡಿದಾಗ ವಿಶೇಷವಾದ ಯೋಗದ ಪ್ರಯೋಜನಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಮೊದಲನೆಯ ಬಹಳ ಮುಖ್ಯವಾದಂಥ ಎಚ್ಚರಿಕೆ ಎಂದಲ್ಲಿ ಯೋಗವನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಯೋಗವನ್ನು ನಿಲ್ಲಿಸಲಿಕ್ಕೆ ಕಾರಣಗಳನ್ನು ಕೊಡಬಾರ್ದು. ಇವತ್ತು ಭಾನುವಾರ, ಇವತ್ತು ಬೇರೆ ರಜಾ ದಿನ, ಇವತ್ತು ಹಬ್ಬ, ಈ ರೀತಿ ಕಾರಣಗಳನ್ನು ಕೊಟ್ಟು ಯೋಗದ ಅಭ್ಯಾಸವನ್ನು ನಿಲ್ಲಿಸುವ ಪ್ರಯತ್ನಕ್ಕೆ ಹೋಗಬಾರ್ದು. ಯೋಗವನ್ನು ಅಭ್ಯಾಸ ಮಾಡುವಾಗ ಅತಿ ಬಿಗಿಯಾದ ಬಟ್ಟೆಗಳನ್ನು ಅಥವಾ ಅತಿ ಬಿಗಿಯಾದ ಪಟ್ಟಿಗಳನ್ನು ಹಾಕಬಾರ್ದು. ಅತಿಯಾದ ಬಿಗಿಯಾದ ಪಟ್ಟಿಗಳನ್ನು ಹಾಕುವುದರಿಂದ ರಕ್ತದ ಚಲನೆಗೆ ಅಡಚಣೆ ಉಂಟಾಗುತ್ತದೆ, ಅಲ್ಲದೆ ಜೀವಂತ ಕೋಶಗಳಿಗೆ ಸಾವು ಆವೃತ್ತವಾಗುತ್ತದೆ. ಹಾಗಾಗಿ ಯೋಗದ ಸಂಪೂರ್ಣ ಪ್ರಯೋಜನ ದೊರೆಯಲಿಕ್ಕೆ ಸಾಧ್ಯವಿಲ್ಲ. ಯೋಗವನ್ನು ಅಭ್ಯಾಸ ಮಾಡುವಾಗ ಮೂಗಿನ ಮುಖಾಂತರವೇ ಉಸಿರಾಡಬೇಕು. ಬಾಯಿಯ ಮುಖಾಂತರ ಉಸಿರಾಡುವ ಕೆಲವೊಂದು ಆಸನಗಳನ್ನು ಕಾಣ್ತೇವೆ. ಆಸನಗಳಲ್ಲಿ ಗುರುಗಳ ಮಾರ್ಗದರ್ಶನವನ್ನು ಪಡೆದು ಬಾಯಿಯ ಮುಖಾಂತರ ಉಸಿರಾಡಬೇಕು. ಉದಾಹರಣೆ ಸಿಂಹಾಸನ, ವ್ಯಾಘ್ರಾಸನ ಇತ್ಯಾದಿ. ಈ ಆಸನಗಳಲ್ಲಿ ಬಾಯಿಯ ಮುಖಾಂತರ ಉಸಿರಾಡಬೇಕು. ಉಳಿದ ಎಲ್ಲ ಆಸನಗಳಲ್ಲಿ ಮೂಗಿನ ಮುಖಾಂತರವೇ ಉಸಿರಾಡುವುದು ಅತ್ಯವಶ್ಯ. ಯೋಗವನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಅತಿ ಮುಖ್ಯವಾದದ್ದು. ಗಾಳಿಯನ್ನು ತುಂಬಿದ ನಂತರ ಬಲೂನನ್ನು ಹಿಸುಕಿದಾಗ ಅದು ಒಡೆದು ಹೋಗುತ್ತದೆ. ಅದೇ ರೀತಿಯಲ್ಲಿ ಹೊಟ್ಟೆ ತುಂಬಿದ ನಂತರದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದಾಗ ಬೌಲ್ಸ್ ಮತ್ತು ಇಂಟೆಸ್ಟೈನ್ಸ್ ಅಂದರೆ ಕರುಳುಗಳು ಮತ್ತು ಜಠರ ಇವುಗಳು ತೊಂದರೆಗೆ ಒಳಗಾಗ್ತವೆ. ಹಾಗಾಗಿ ತುಂಬಿದ ಹೊಟ್ಟೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಬಾರ್ದು. ಆಸನಗಳನ್ನು ಅಭ್ಯಾಸ ಮಾಡುವಾಗ ಕಣ್ಣುಗಳನ್ನು ಮುಚ್ಚಿರುವುದು ಬಹಳ ಅಗತ್ಯ. ಏಕಾಗ್ರತೆ ಹೆಚ್ಚಾಗುತ್ತದೆ. ವಿಶೇಷವಾದಂಥ ಪ್ರಯೋಜನಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ಆದರೆ ಸಮತೋಲನ ಮಾಡ್ತಕ್ಕಂಥ ಆಸನಗಳು ಅಂದರೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಆಸನಗಳಲ್ಲಿ ಕಣ್ಣುಗಳನ್ನು ಮುಚ್ಚಬಾರ್ದು. ಸ್ತ್ರೀಯರು ಮಾಸಿಕ ಋತುಚಕ್ರದ ಕಾಲದಲ್ಲಿ ಕಾಲುಗಳನ್ನು ಮೇಲೆ ಮಾಡಿ ಮಾಡ್ತಕ್ಕಂಥ ಆಸನಗಳನ್ನು ಅಭ್ಯಾಸ ಮಾಡಬಾರ್ದು. ಆದರೆ ಉಳಿದ ಆಸನಗಳನ್ನು ಅಭ್ಯಾಸ ಮಾಡಬಹುದು. ಸರಳ ಆಸನಗಳನ್ನು ಆಯ್ಕೆ ಮಾಡಿಕೊಂಡು ಆ ಸಂದರ್ಭಗಳಲ್ಲಿ ಅಭ್ಯಾಸ ಮಾಡುವುದು ಉತ್ತಮ. ಆದರೆ ಅತಿಯಾದ ಸ್ರಾವ ಇದೆ ಅಂದರೆ ಓವರ್ ಬ್ಲೀಡಿಂಗ್ ಇದ್ದ ಸಂದರ್ಭದಲ್ಲಿ ಆಸನಗಳ ಅಭ್ಯಾಸಕ್ಕೆ ಹೋಗದೇ ಇರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಸಂದರ್ಭಗಳಲ್ಲಿ ಶವಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅಭ್ಯಾಸ ಮಾಡಬಹುದು. ಯೋಗ ಯಾವುದೇ ರೀತಿ ಸ್ಪರ್ಧೆಗಲ್ಲ. ಸ್ಪರ್ಧೆಯ ಕಡೆ ಗಮನವನ್ನು ಕೊಟ್ಟು ದೇಹವನ್ನು ಬಲವಂತವಾಗಿ ದಂಡಿಸುವ ಒಂದು ಪ್ರಯತ್ನಕ್ಕೆ ಹೋಗಬಾರ್ದು. ಯೋಗ ಒಂದು ನಿಧಾನದ ಅಭ್ಯಾಸ. ಯು ಡೋಂಟ್ ವಾಂಟ್ ಬೆಂಡಿಂಗ್ ಟು ಡೂ ಯೋಗ. ಯೋಗ ವಿಲ್ ಮೇಕ್ ಯು ಫ್ಲೆಕ್ಸಿಬಲ್. ಯೋಗವನ್ನು ಅಭ್ಯಾಸ ಮಾಡಬೇಕಾದಲ್ಲಿ ನನಗೆ ಬೆಂಡಿಂಗ್ ಇಲ್ಲ, ಹಾಗಾಗಿ ನಾನು ಮಾಡೋದಿಲ್ಲ, ಈ ರೀತಿ ಕಾರಣ ಕೊಡಬಾರ್ದು. ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಬೆಂಡಿಂಗ್ ಬೇಕಾಗಿಲ್ಲ. ಅಭ್ಯಾಸ ಮಾಡುತ್ತಿದ್ದಾಗ ದಿನಗಳೆದಂತೆ ಆ ಬೆಂಡಿಂಗು ಅಂದರೆ ವಿಶೇಷವಾದಂಥ ಬಾಗುವಿಕೆ ನಿಮ್ಮದಾಗುತ್ತದೆ. ಆದರೆ ಸತತವಾದ ಅಭ್ಯಾಸದಿಂದ ಮಾತ್ರ ಆ ಬಾಗುವಿಕೆಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಬಾಗುವಿಕೆ ಹೆಚ್ಚಾಗಿ ಬರುತ್ತದೆಯೋ ಇಲ್ಲವೋ, ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಉತ್ತಮ. ಸರಳವಾಗಿ ಅಭ್ಯಾಸ ಮಾಡಿದ್ರೂ ಸಾಕು, ವಿಶೇಷವಾದಂಥ ಪ್ರಯೋಜನಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ಯೋಗವನ್ನು ಅಭ್ಯಾಸ ಮಾಡಿದ ನಂತರ ಸ್ನಾನವನ್ನು ಮಾಡ್ತಕ್ಕಂಥದ್ದು ತಕ್ಷಣದಲ್ಲಿ, ಅಥವಾ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಓಡ್ತಕ್ಕಂಥದ್ದು ಇವುಗಳನ್ನು ಮಾಡಬಾರ್ದು. ಯೋಗ ಮಾಡಿದ ನಂತರ ಅರ್ಧ ಗಂಟೆಯವರೆಗೂ ಯಾವುದೇ ರೀತಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು, ಸ್ನಾನವನ್ನು ಮಾಡಬಾರ್ದು ಅಥವಾ ತೂಕವನ್ನು ಎತ್ತಬಾರ್ದು. ಅಂದರೆ ಉಸಿರಾಟದಲ್ಲಿ ಒಂದು ರಿದಮ್ ಇರುತ್ತೆ. ಆ ರಿದಮನ್ನು ಸ್ವಚ್ಛವಾಗಿ ಅರ್ಧ ಗಂಟೆಯ ಕಾಲ ಪಾಲಿಸಿದ್ದೇ ಆದಲ್ಲಿ ವಿಶೇಷವಾದಂಥ ಪ್ರಯೋಜನವನ್ನು ನಿಮ್ಮದಾಗಿಸ್ಕೊಳ್ಬೋದು. ಇಲ್ಲದೇ ಇದ್ದಲ್ಲಿ
ಅದರ ಪ್ರಯೋಜನ ಕಡಿಮೆಯಾಗುತ್ತೆ. ಅಂದಲ್ಲಿ 10ರಿಂದ 20 ಭಾಗದಷ್ಟು ಮಾತ್ರ ಅದರ ಪ್ರಯೋಜನಗಳನ್ನು, ಅಂದರೆ ಆ ದಿನದ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಹಾಗಾಗಿ ಯೋಗ ಅಭ್ಯಾಸ ಮಾಡಿದ ನಂತರ ಅರ್ಧ ಗಂಟೆಯವರೆಗೂ ಸ್ನಾನವನ್ನು ಮಾಡಬಾರ್ದು, ಅಥವಾ ತೂಕವನ್ನು ಎತ್ತಬಾರ್ದು, ಓಡಬಾರ್ದು ಇತ್ಯಾದಿ. ಯೋಗವನ್ನು ಅಭ್ಯಾಸ ಮಾಡಿದ ನಂತರದಲ್ಲಿ ಅರ್ಧ ಗಂಟೆಯವರೆಗೂ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಬಾರ್ದು. ಹಾಗಾಗಿ ಮೊದಲೇ ಕಾರ್ಯಗಳನ್ನು ಮುಗಿಸಿ ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸೂಕ್ತ. ಯೋಗವನ್ನು ಅಭ್ಯಾಸ ಮಾಡುವಾಗ ವಾತಾವರಣಕ್ಕೆ ಅನುಗುಣವಾಗಿ ಬಟ್ಟೆಗಳನ್ನು ತೊಟ್ಟು ಅಭ್ಯಾಸ ಮಾಡುವಿಕೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಪ್ರತಿ ದಿನದಲ್ಲೂ ಅಭ್ಯಾಸ ಮಾಡುವಾಗ ಪ್ರಯೋಜನಗಳನ್ನು ಗಮನಿಸಿಕೊಂಡಾಗ ವಿಶೇಷವಾದಂಥ ಪ್ರಯೋಜನ, ಅಂದರೆ ಆ ಪ್ರಯೋಜನಗಳು ಸಂಪೂರ್ಣವಾಗಿ ನಿಮ್ಮದಾಗುತ್ತವೆ. ಅತಿ ರಕ್ತದ ಒತ್ತಡ ಇರ್ತಕ್ಕಂಥವ್ರು, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರ್ತಕ್ಕಂಥವ್ರು ಮತ್ತು ವಿಪರೀತ ಹೃದಯದ ತೊಂದರೆಗಳಿರ್ತಕ್ಕಂಥವ್ರು ಕಾಲುಗಳನ್ನು ಮೇಲೆ ಮಾಡಿ ಮಾಡ್ತಕ್ಕಂಥ ಆಸನಗಳನ್ನು ಅಭ್ಯಾಸ ಮಾಡಬಾರ್ದು. ಆಸನಗಳನ್ನು ಅಥವಾ ಪ್ರಾಣಾಯಾಮಗಳು ಅಥವಾ ಯೋಗದ ಯಾವುದೇ ಭಾಗಗಳನ್ನು ಅಭ್ಯಾಸ ಮಾಡುವಾಗ ಸಂದೇಹಾಸ್ಪದವಾಗಿ ಅಭ್ಯಾಸ ಮಾಡಬಾರ್ದು. ಅಂದರೆ ಡೌಟ್ಫುಲ್ಲಾಗಿ ಯೋಗವನ್ನು ಅಭ್ಯಾಸ ಮಾಡಬಾರ್ದು. ಏನಾದರೂ ಡೌಟ್ಸ್ ಇದೆ ಅಂದಲ್ಲಿ ಗುರುಗಳನ್ನು ನೇರವಾಗಿ ಭೇಟಿ ಮಾಡಿ ಆ ಸಂದೇಹವನ್ನು ಪರಿಹರಿಸಿಕೊಂಡು ಯೋಗವನ್ನು ಅಭ್ಯಾಸ ಮಾಡಿದಾಗ ಆ ಸಂಪೂರ್ಣ ಪ್ರಯೋಜನ ನಿಮ್ಮದಾಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಸಾಧಾರಣವಾಗಿ ಆಸನಗಳನ್ನು ಅಭ್ಯಾಸ ಮಾಡಿದ ನಂತರ ಶವಾಸನವನ್ನು ಅಭ್ಯಾಸ ಮಾಡುವಿಕೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲದೇ ಇದ್ದಲ್ಲಿ ಸಂಪೂರ್ಣ ಪ್ರಯೋಜನಗಳನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಈ ಎಚ್ಚರಿಕೆಗಳೊಂದಿಗೆ ಯೋಗವನ್ನು ಅಭ್ಯಾಸ ಮಾಡಿದಾಗ ವಿಶಿಷ್ಟವಾದಂಥ ಪ್ರಯೋಜನಗಳು ನಿಮ್ಮದಾಗ್ತವೆ. ಒಂದು ಜ್ವರ ಬರ್ತಕ್ಕಂಥದ್ದು ಕಷ್ಟ, ಅಷ್ಟು ವಿಶೇಷವಾದಂಥ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಬಹುದು. ರಿಮೆಂಬರ್ ದ್ಯಾಟ್ ಯೋಗ ಈಸ್ ಎ ಚಾಯ್ಸ್ ಆಫ್ ವಾಯ್ಸ್. ಗಿಫ್ಟ್ ಯೋಗ ಯುವರ್ ಸೆಲ್ಫ್ ಆ್ಯಂಡ್ ಎಂಜಾಯ್ ಲೈಫ್ ಟೈಮ್ ಬೆನಿಫಿಟ್ಸ್. ಯೋಗ ಈಸ್ ಎ ಚಾಯ್ಸ್ ಆಫ್ ವಾಯ್ಸ್ ಅಂದರೆ ಯೋಗ ಜಾಣರ ಒಂದು ಆಯ್ಕೆ. ಅಂದರೆ ಯಾರು ಉತ್ತಮವಾದಂಥ ಜಾಣರೋ ಅವರು ಮಾತ್ರ ಯೋಗವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಗಿಫ್ಟ್ ಯೋಗ ಯುವರ್ ಸೆಲ್ಫ್ ಆ್ಯಂಡ್ ಎಂಜಾಯ್ ಲೈಫ್ ಟೈಮ್ ಬೆನಿಫಿಟ್ಸ್. ನಿಮಗಾಗಿ ನೀವು ಯೋಗವನ್ನು ಕೊಡುಗೆಯಾಗಿ ಕೊಡಿ. ಜೀವನ ಪರ್ಯಂತದಲ್ಲಿ ಅದರ ಪ್ರಯೋಜನಗಳನ್ನು ಸವಿಯಿರಿ.